ಈಗ ಬ್ರದರ್, ಇದು ಒಂದು ಭಾಗ ಇದೆ. ರಾಜ್ಯದ ಪರಿಸ್ಥಿತಿ ಏನು ಅನ್ನೋದು ಸುಮ್ಮನೆ ಜಿಸ್ಟ್ ನಿಮ್ಗೆ ಹೇಳಿದ್ದೀನಿ. ಈ ವರ್ಷದ ಸಾಧನೆ ನಮ್ಮದು, ಈ ವರ್ಷದ ಸಾಧನೆ ಬ್ರದರ್. ಇನ್ನ ಮಾರ್ಚ್ ಬಂದ್ರೆ ಈಗ ಬಜೆಟ್ ಇಡ್ತಾರಲ್ಲ, ಈಗ 5,16,000 ಕೋಟಿನೋ 5,16,000 ಕೋಟಿನೋ ಸಾಲ ಇರಬೇಕು. ಈಗ 6 ಲಕ್ಷ ಕೋಟಿಗೆ ಪರ್ಮನೆಂಟ್ ಇದು ರೌಂಡ್ ಫಿಗರ್ ತರಬಹುದು. ಈಗ ಸಾಲದ ಬರೆಯನ್ನ ರಾಜ್ಯದ ಜನತೆ ಮೇಲೆ ಬಜೆಟ್ ಬೇರೆಗೆ 350ಕ್ಕೋ 360ಕ್ಕೋ ತಗೊಂಡೋಗ್ತಾರಂತಲ್ಲ ಬಜೆಟ್ನ ಗಾತ್ರನ, ಇದೆಲ್ಲ ಆಮೇಲೆ ನೋಡೋಣ ಬ್ರದರ್. ಇದು ಈ ಸರ್ಕಾರ ಬಂದ ನಂತರ ವಿದೇಶಿ ಬಂಡವಾಳ ಎಷ್ಟರದ್ದು ಬಂತು ಇದೆಲ್ಲ ಬ್ರದರ್ ನಿಮ್ಮ ಮುಂದೆ ಅಂಕಿಅಂಶ ಇಟ್ಟಿದ್ದೀನಿ. ನಿಮಗೆ ವಿಷಯ ಸ್ವಲ್ಪ ಗೊತ್ತಾಗಿ ನಿಮಗೊಂದು ಆರ್ಟಿಕಲ್ ಬರೆಯಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿದ್ದೀನಿ ಬ್ರದರ್. ಇನ್ನ ಇದು ಎಂಥದ್ದು ಇಲ್ಲ, ಅದೇ ನೋಡಿದೆ, ದಾವಸ್ದು ನೋಡಿದೆ, IT-BT ಮಿನಿಸ್ಟರ್ದು ಎಲ್ಲ ಪಾಪ ಯಾರು ಹೋಗ್ತಾರಲ್ಲ, ಹೋಗ್ಬರಲಿ ಒಳ್ಳೇದು. ಅದೇ US ಫರ್ಮ್ ಎವಿಡೆನ್ಸ್ ಇಂಟ್ರೆಸ್ಟ್ ಟು ಇನ್ವೆಸ್ಟ್ 25,000 crore. ಇವ್ರು ಹೋಗಿ ಅಮೆರಿಕ ಸುತ್ಕೊಂಡ್ ಬಂದಾರಲ್ಲ, ಬರ್ತಾರೆ ಅಂತ ಹೇಳಿ. ಅದೇನು ಕೆಲಸಗಳು ನೋಡಬೇಕು. 58 ಕೋಟಿಲಿ 3,000 ಕೆಲಸ ಕೊಡ್ತಾರೆ ಅಂತ ಹೇಳಿ. ಈ ಕಾರ್ಖಾನೆಗಳಿಗೆ ನಡೀತಿರೋದಕ್ಕೆ ಕೆಲಸ ಕೊಡ್ತಾ ಇಲ್ಲ. ಈಗ ನಮ್ಮ ರಾಜ್ಯದ ಜನಕ್ಕೆ ಹುಡುಗರಿಗೆ ಕೆಲಸನೇ ಎಲ್ಲಿ ಕೊಡ್ತಾವ್ರೆ? ಪರಿಸ್ಥಿತಿ ನೋಡಿದ್ದೀನಿ ಏನೇನಾಗಿದೆ ಅಂತ ಹೇಳಿ. ಇವೆಲ್ಲ ಈಗ ನೆಕ್ಸ್ಟ್ ಅಸೆಂಬ್ಲಿ ಚರ್ಚೆ ಮಾಡೋಣ ಬ್ರದರ್. ಇದು ಒಂದು ಭಾಗ ಬ್ರದರ್. ಈಗ ಎಂಥದ್ದು ಪಾಪ ಬಿಜೆಪಿಲಿ ಬೇರೆ, ಈಗ ನಾವು ಅವ್ರು ಹೊಂದಾಣಿಕೆ ಬೇರೆ ಮಾಡ್ಕೊಂಡ್ಬಿಟ್ಟಿದೀವಿ. ಈಗ NDA ಅಲಯನ್ಸ್ ನಾವು ಇದೀವಿ. ನನಗೆ ಆಶ್ಚರ್ಯ ಆಗಿದ್ದು ಅದೇ ಕೋವಿಡ್ ಪೀರಿಯಡ್ನಲ್ಲಿ ಪಾಪ ಕಾಂಗ್ರೆಸ್ನವರಿಗೆ ಎಂತ ರಕ್ಷಣೆ ಸಿಕ್ಬಿಡ್ತು ಅಂದ್ರೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರುಗಳಿಗೆ ಏನು ಎಲ್ಲ ಕೊಟ್ಟಿದ್ದು ಹೇಳಿಕೆ. ಪರಮೇಶ್ವರ್ ಕೊಟ್ಟರು, MP ಪಾಟೀಲ್ ಇವತ್ತು ಕೊಟ್ಟವ್ರೆ. ಇದು ಕೋವಿಡ್ ಪೀರಿಯಡ್ನಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಅದೆಂಥದ್ದು ಮಾಸ್ಕು ಇವೆಂಥವು ಖರೀದಿ ಮಾಡಕ್ಕೆ 40,000 ಕೋಟಿ ಅಕ್ರಮ ಅಂತ ಹೇಳಿ ಪಾಪ ಅವ್ರೇನೋ ಯತ್ನಾಳ್ ಅವರು ಹೇಳ್ಬಿಟ್ರು. 40,000 ಕೋಟಿ ಅಂತ ಹೇಳ್ಬಿಟ್ರು. ಇದು ಯಾರಾದ್ರೂ ನಂಬಕ್ಕಾಗತ್ತಾ? 40,000 ಕೋಟಿ ಏನೋ ಒಂದು ಹೇಳಿ, 2,000 3,000 500 ನಂಗೆ ಗೊತ್ತಿಲ್ಲ. ಅದು ಈಗ ನಾನು ಯಾವ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿಲ್ಲ, ಮೆಂಬರು ಇಲ್ಲ. ನಾನು ಯಾವ ಕಮಿಟಿಗಳಲ್ಲೂ ಮೆಂಬರ್ ಇದುವರೆಗೂ ನಾನು ಆಗಿಲ್ಲ. ಒಂದ್ ನಿಮಿಷ ಬ್ರದರ್. ಈಗ ಬಿಜೆಪಿ ಅವರೇ ಹೇಳ್ತಾವ್ರೆ, ಯತ್ನಾಳ್ ಅವರು ಸೀನಿಯರ್ ಲೀಡರು 40,000 ಕೋಟಿ ಅಕ್ರಮ ನೋಡಿ, ಅವ್ರು ಸತ್ಯ ಹೇಳ್ತಾವ್ರೆ ಅಂತ ಪಾಪ ಹೇಳ್ತಾವ್ರಲ್ಲ ಇವರು ಕಾಂಗ್ರೆಸ್ ಮಹಾನಾಯಕರು. ನಿಮಗೆ ಒಂದು ನೆನಪಿಸ್ಕೊಡ್ತೇನೆ ಕಾಂಗ್ರೆಸ್ ನಾಯಕರಿಗೆ. ನಮ್ಮ ರಾಜ್ಯದ ಅತ್ಯಂತ ಸುಸಂಸ್ಕೃತ ವಿಧಾನಸಭೆಯ ಅಧ್ಯಕ್ಷರಾಗಿ, ಅತ್ಯಂತ ಯಶಸ್ವಿಯಾಗಿ ಸಭಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಪ್ರಜ್ಞಾವಂತ, ಪ್ರತಿಭಾವಂತ ರಮೇಶ್ ಕುಮಾರ್ ಅವರು ಇದೆಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಭಾಷಣ ಮಾಡಿದ್ರಲ್ಲ. ನಾವು ಕಾಂಗ್ರೆಸ್ನ ನಾವು ಲೀಡರ್ಗಳೆಲ್ಲ ರಾಹುಲ್ ಗಾಂಧಿ, ನೆಹರು ಫ್ಯಾಮಿಲಿ ಹೆಸರಿನಲ್ಲಿ, ಗಾಂಧಿ ಫ್ಯಾಮಿಲಿ ಹೆಸರಲ್ಲಿ ತಲೆಮಾರು ತಿಂದು ತೇಗುವಷ್ಟು ಸಂಪಾದನೆ ಮಾಡ್ಕೊಂಡ್ಬಿಟ್ಟಿದೀವಿ. 3 ತಲೆಮಾರ, ತಲೆಮಾರಲ್ಲ 3 ತಲೆಮಾರು ತಿಂದು ತೇಗ್ಬಿಟ್ಟಿದೀವಿ. ಆ ಫ್ಯಾಮಿಲಿ ಉಳಿಸ್ಕೊಳಕ್ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ಭಾಷಣ ಮಾಡಿದ್ರಲ್ಲ. ಅವತ್ತು ಯಾಕೆ ಇದೆಲ್ಲ ಚರ್ಚೆ ಮಾಡ್ಕೊಳ್ಳಿಲ್ಲ? ನಾವೆಲ್ಲ ಮಾಡಿಲ್ಲ ಅಂತ ಯಾಕೆ ಹೇಳಿಲ್ಲ ನೀವು? ಯಾರು ಅದ್ರ ಲೆಕ್ಕ ಇಲ್ಲ. ಅದು ಅದಕ್ಕೆ ಹೇಳಿದಾರೆ, 3 ತಲೆಮಾರಿಗೆ ಹೇಳಿದ್ರು ಮಾಡ್ಕೊಂಡ್ಬಿಟ್ಟಿದೀವಿ ಅಂತ. ನೋಡಿ, ಇಲ್ಲಿ ಪ್ರಶ್ನೆ ನಾನು ಹೇಳ್ತಾ ಇದ್ದೀನಲ್ಲ ಬಿಜೆಪಿ ಪರವಾಗಿ. ಈಗ ಬಿಜೆಪಿ ಪರವಾಗಿ ನಾನೇ ಹೇಳ್ತಾ ಇದ್ದೀನಲ್ಲ, NDA ಪರವಾಗಿ. ಒಂದು ನಿಮಿಷ ನೋಡಿ, ಅದು ಯತ್ನಾಳ್ ಅವರು ಕೆಲವು ಆ ಪಕ್ಷದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯದಲ್ಲಿ ಅವರೇನು ಸಾರ್ವಜನಿಕವಾಗಿ ಕೆಲವು ಚರ್ಚೆ ಮಾಡ್ತಾರೆ. ಆ ಚರ್ಚೆಗಳನ್ನೇ ನೀವು ಮಹತ್ವ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿರ್ತಕ್ಕಂಥ ಕೆಲವು ಭಿನ್ನಾಭಿಪ್ರಾಯಕ್ಕೆ ಅವ್ರ ಮನಸ್ಸಿಗೆ ಬಂದಾಗ ಕೆಲವು ವಿಷಯ ಏನು ಹೇಳಿದ್ದಾರೆ. ನಾನು ಅತ್ಯಂತ ಏನು ಸ್ಥಿರ ಆಗಿಲ್ಲ ಅಂತ ಹೇಳಲ್ಲ, ಅಕ್ರಮ ಏನು ನಡೆದೇ ಇಲ್ಲ ಅಂತಲೂ ಹೇಳಲ್ಲ. ಅದು ಹೇಳ್ತಾರೆ ಆಗ್ಲಿಂದನು. ಆದ್ರೆ ಅವ್ರು ಹೇಳಿದಂತ ರೀತಿಯಲ್ಲಿ 40,000 ಕೋಟಿ ಯಾರಾದ್ರೂ ನಂಬಲಿಕ್ಕಾಗತ್ತಾ?
ಹೋಗ್ಲಿ ಆ ಟೈಮಲ್ಲಿ ಕೋವಿಡ್ ಪೀರಿಯಡ್ ನಲ್ಲಿ ಇದೇ ಸರ್ಕಾರ ಇದೆಯಲ್ಲ, ಗುಂಡೂರಾವ್ ಅವರು ಇರಬೇಕಲ್ಲ ಈಗ, ಅದೆಂತ ಇದ್ರ ಮಿನಿಸ್ಟ್ರು, ಪ್ರೈಮರಿ ಹೆಲ್ತ್ ಮಿನಿಸ್ಟ್ರು. ಆ ಪೀರಿಯಡ್ ನಲ್ಲಿ, ಕೋವಿಡ್ ಪೀರಿಯಡ್ ನ 2 ವರ್ಷದಲ್ಲಿ ಕೋವಿಡ್ಗೆ ಸಂಬಂಧಪಟ್ಟಂತದಕ್ಕೆ ರಾಜ್ಯ ಸರ್ಕಾರದಿಂದ ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತಕ್ಕಂಥದ್ದು ಜನತೆ ಮುಂದೆ ಇಟ್ಟುಬಿಡಿ, ಸತ್ಯ ಹೊರಗೆ ಬರುತ್ತಲ್ಲ. ನೀವೆಲ್ಲ ಪಾರದರ್ಶಕವಾಗಿ ಹಿಂದಿನ ಅಕ್ರಮಗಳನ್ನ ಇವತ್ತು ಹೊರಗೆ ತರಲಿಕ್ಕೆ ಅದೆಂತದೋ ಜಸ್ಟಿಸ್ ವೀರಪ್ಪನರ ಹೆಸರಿನಲ್ಲಿ ಬೇರೆ ಒಂದು, ನಾನೇ ಮೊನ್ನೆ ಬೇರೆ ಒಂದು ಎಂತದೋ ಇದು ಕಳಿಸಿದ್ರು ನೋಟಿಸ್ನ, ಬಂದು ಉತ್ತರ ಕೊಡಿ ಅಂತ ಹೇಳಿ. ಇನ್ನು ಪ್ರಿಯಾಂಕ ಖರ್ಗೆ ಕೊಟ್ಟೇ ಇಲ್ಲ. ಎಲ್ಲ ಹತ್ರ ಡಾಕ್ಯುಮೆಂಟ್ ಅವೆ, ಸಿಡಿ ಅವೆ, ಅವೆಂತ ಪೆನ್ ಡ್ರೈವ್ ಇದೆ ಅಂತ ಹೇಳಿದಾರೆ ಅವರು, ಆ ಸಬ್ ಇನ್ಸ್ಪೆಕ್ಟರ್ ತನಿಖೆದು. ಅವ್ರಿಗಿನ್ನು ತನಿಖೆಗೆ ಏನಾದ್ರು ನೋಟಿಸ್ ಕೊಟ್ಟರೋ ಇಲ್ಲೋ ಗೊತ್ತಿಲ್ಲ. ಕೊಡ್ಬೇಕಾದ ಮೊದಲು ಅವರಿಗೆ, ಅವರೇ ತಾನೇ ಅಷ್ಟೆಲ್ಲ ದೊಡ್ಡ ಪ್ರಚಾರ ಮಾಡಿದ್ದಾಗ ನಮ್ಮ ನಿಮ್ಮ ಹತ್ರ ದಾಖಲೆ ಇದ್ರೆ ತಗೊಂಬನ್ನಿ. ನಾವೇನು ಹೇಳೇ ಇಲ್ಲ ಆ ವಿಷಯದಲ್ಲಿ. ನಾನು ಏನು ಹೇಳಿಕೆ ಕೊಟ್ಟಿದ್ದೀನಿ ಇವತ್ತು ಕಟಿಂಗ್ ಇಟ್ಕೊಂಡಿದ್ದೀನಿ. ನಾನು ಏನು ಹೇಳಿಕೆ ಕೊಟ್ಟಿದ್ದೀನಿ ಅಂತ. ಅದೇದು ನಾಗಮೋಹನ್ ದಾಸ್ ಬೇರೆ, ಅದೊಂದು ತನಿಖೆ. ಈಗ ಅದೆಂತದ್ದು BBMPಲಿ ಅಕ್ರಮಗಳಾದವು ಅಂತೇಳಿ ತನಿಖೆ ಮಾಡಿದ್ರಿ. ಅದೆಂತದ್ದು ಒಂದು 3 ಜನ ಅಧಿಕಾರಿಗಳು ಬೇರೆ ಇಟ್ಕೊಂಡಿದ್ರಲ್ವಾ. ಅವ್ರಿನ್ನು ತನಿಖೆ ವರದಿ ಕೊಡೋದಕ್ಕೆ ಮುಂಚೆನೆ ದುಡ್ಡು ಪೇಮೆಂಟ್ ಆಗೋಯ್ತಲ್ವಾ. ಈಗ ತನಿಖೆ ವರದಿನ ಕೊಡ್ಲಿಲ್ಲ ಅಕ್ರಮ ಆಗಿದ್ದಕ್ಕೆ, ಪೇಮೆಂಟ್ ಯಾಕೆ ಕೊಟ್ರಿ? ಈಗ ಪಾರದರ್ಶಕ ಸರ್ಕಾರವಲ್ಲ ಇದು. ಇದು 40,000 ಕೋಟಿ ಅವ್ರ ಪೊಲಿಟಿಕಲಿ ಅವ್ರ ಕೆಲವು ಸಮಸ್ಯೆಗಳಿಂದ ಭಿನ್ನಾಭಿಪ್ರಾಯದಲ್ಲಿ ಅವ್ರುಗಳು ಮಾತನಾಡಕತ್ತಕ್ಕಂಥದ್ದೇನಿದೆ, ಅದರಲ್ಲಿ ವಾಸ್ತವಾಂಶ ಏನಿದೆ ಅನ್ನೋದು ನಾವು ಚರ್ಚೆ ಮಾಡಬೇಕಲ್ವಾ. ಸರ್ಕಾರ ಸತ್ಯ ಇದ್ರೆ ಇಡ್ಲಿ ಜನಗಳ ಮುಂದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.